ವೆಂಕಟನಾಥ, ವೆಂಕಟನಾಥ, ಏನಾಯ್ತಣ್ಣ? ಯಾಕೆ ಕೂಗ್ತಾ ಇದೀಯಾ? ಕರೆದ ತಕ್ಷಣ ಬರೋದು ಬಿಟ್ಟು ಈಗ ಬಂದು ಏನಾಯ್ತು ಅಂತ ಕೇಳ್ತಿದ್ಯಾ? ಅಷ್ಟೊಂದು ಉದಾಸೀನನಾ? ಕ್ಷಮಿಸಿ ಬಾವ, ಉದಾಸೀನ ಅಲ್ಲ. ಅಪರೂಪಕ್ಕೆ ಇವರು ಜಮೀನಿಗೆ ಹೋಗಿದ್ರಲ್ಲ, ಕಾಲುಗಳು ಊದ್ಕೊಂಡಿದ್ವು, ಎಣ್ಣೆ ಹಚ್ತಾ ಇದ್ದೆ. ಒರೆಸಿ ಬರೋದಕ್ಕೆ ಸ್ವಲ್ಪ ತಡವಾಯಿತು. ಜಮೀನಿಗೆ ಕಲಿಸಿದ್ದು ಒಕ್ಕಲು ಮಾಡಿ ಧಾನ್ಯನ ಮನೆಗೆ ತರೋದಕ್ಕೆ. ನೀನು ಎಲ್ಲವನ್ನು ಹಂಚು ಬಂದಿದ್ಯಂತೆ, ಹೌದಾ? ಹೌದಣ್ಣ. ಯಾರನ್ನು ಕೇಳಿ ಅನ್ಸ್ದೆ? ಇರುವುದನ್ನ ಇಲ್ಲದವ್ರಿಗೆ ಹಂಚೋದು ತಪ್ಪಾ ಅಣ್ಣ? ನಂಬಳಿ ಯಥೇಚ್ಛವಾಗಿ ಇದ್ದಾಗ ಹಂಚೋದು ತಪ್ಪಲ್ಲ, ಆದರೆ ನಮಗೆ ಸಾಲ್ದಿರೋವಾಗ ಹಂಚೋದು ತಪ್ಪು. ಹೋಗ್ಲಿ ಬಿಡೋ ಗುರುರಾಜ, ಅವನ ಬಗ್ಗೆ ನಿನ್ಗೆ ಗೊತ್ತಲ್ವಾ? ಅವನ ಕೈ ಸ್ವಲ್ಪ ಧಾರಾಳ. ಅವ್ರು ಕೇಳಿದಾಗ ಇಲ್ಲ ಅನ್ನೋಕ್ಕಾಗದೆ ಕೊಟ್ಟಿರ್ತಾನೆ. ಕೇಳಿದಾಗ ಮಾತ್ರ ಕೊಡೋದು ಭಿಕ್ಷೆ ಅಮ್ಮ. ಅವ್ರ ಬಳಿ ಇಲ್ಲ ಅಂತ ತಿಳಿದು ಕೊಡೋದು ದಾನ. ನಮಗಾಗಿ ದುಡಿಯೋರು ಕಷ್ಟದಲ್ಲಿದ್ದಾರೆ ಅಂದಾಗ ಸಹಾಯ ಮಾಡೋದು ಧರ್ಮ. ಈ ಮನೆ ಯಜಮಾನ ನಾನು. ನನ್ನನ್ನು ಕೇಳದೆ ಯಾರು ಯಾರಿಗೂ ಏನನ್ನು ಕೊಡೋ ಹಾಗಿಲ್ಲ. ಈ ನಿಯಮ ಮರ್ತೋಯ್ತಾ? ಅಥವಾ ಈ ಮನೆ ಜವಾಬ್ದಾರಿನ ನೀನೇ ವಹಿಸ್ಕೊಂಡು ಬಿಟ್ಟಿದ್ಯಾ? ಅಣ್ಣ, ಈ ಜವಾಬ್ದಾರಿ, ಹಕ್ಕು, ನಿಯಮ ಇದ್ಯಾವುದೂ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಇರಲಿಲ್ಲ, ನನ್ನ ಹತ್ರ ಇತ್ತು, ಕೊಟ್ಟೆ ಅಷ್ಟೇ. ಇರೋದನ್ನು ಇಲ್ಲದವ್ರಿಗೆ ಕೊಟ್ಟು ನೀನೇನೋ ದೊಡ್ಡ ಮನುಷ್ಯ ಅನ್ನಿಸ್ಕೊಂಡ್ಬಿಟ್ಟೆ. ಆದರೆ ನಮಗೆ ಇಲ್ಲದೆ ಹೋದಾಗ ನಾನು ಯಾರ ಮುಂದೆ ಹೋಗಿ ಕೈ ಚಾಚಲಿ? ಆಗಿದ್ದಾಗ ಹೋಯ್ತು. ಈಗ ನೀವಿಬ್ರು ಜಗಳ ಆಡಿದ್ರೆ ಕೊಟ್ಟಿದ್ದನ್ನ ಹಿಂಪಡೆಯೋದಕ್ಕಾಗತ್ಯೆ? ಹೋಗ್ಲಿ ಬಿಡೋ. ಹೋಗ್ಲಿ ಬಿಡು ಅಂದರೆ ಏನಾತೆ? ಇಷ್ಟು ದೊಡ್ಡವನಾಗಿ ಸ್ವಲ್ಪನೂ ಜವಾಬ್ದಾರಿ ಬೇಡವೆ? ನೋಡಿದ್ರ ಇಷ್ಟು ದಿನ ಈ ಮನೇಲಿ ಏನು ನಡಿಬಾರ್ದು ಅಂತ ಹಗಲು ರಾತ್ರಿ ಹಂಬಲಿಸಿದ್ನೋ ಅದೇ ನಡೆದೋಯ್ತು. ಪುಣ್ಯವಂತರು ನೀವು, ಹೊರಟೋದ್ರಿ. ನಾನು ಪಾಪಿ, ಇದನ್ನೆಲ್ಲಾನು ನೋಡಿಕೊಂಡು ಇನ್ನ ಬದುಕಿರ್ಬೇಕಾಗಿದೆ. ಯಾರು ಕೇಡುಗಣ್ ಬಿತ್ತೋ ಏನೋ. ಶ್ರೀಹರಿ, ಅಲ್ಲ ಗುರುಗಳೇ, ಸತ್ಯವತಿ ಅಮ್ಮನೇ ಮಠದ ಪಾರು ಪತ್ತೆದಾರಿಕೆ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿದ್ರಲ್ಲ ಗೋವಿಂದ? ನನಗೆ ಗೋವಿಂದನಾ? ಗೋವಿಂದ ಅಂದ್ರೆ ನೀವೇ ಗೋವಿಂದ? ಗೋವಿಂದ ಅಂತ ನಾನು ಮಾತ್ರ ಹೇಳಬೇಕು ಗೋವಿಂದ? ಆಯ್ತು ಗೋವಿಂದ. ಮುಂದೆ ಕೇಳೋ. ಅಲ್ಲ ಗುರುಗಳೇ, ಸತ್ಯವತಿ ಅಮ್ಮನೇ ನನಗೇನೂ ಬೇಡ, ಮೂಲರಾಮನ ಸೇವೆ ಮಾಡಿಕೊಂಡೇ ಕಾಲ ಕಳಿತೀನಿ ಅಂತ ನಿಮ್ಮ ಮುಂದೆನೇ ಹೇಳಿದ್ರಲ್ಲ? ಹೇಳಿದ್ರು ಕಣಪ್ಪ. ಮತ್ತೆ ಯಾಕೆ ಚಿಂತೆ? ವಯಸ್ಸಾದವ್ರ ಮಾತನ್ನ ಹೇಗೆ ನಂಬೋದು ಗೋವಿಂದ? ಇವತ್ತು ಬೇಡ ಅಂತಾರೆ, ನಾಳೆ ಬೇಕು ಅಂತಾರೆ, ಆಮೇಲೆ ಗುರುಗಳು ಒತ್ತಾಯಕ್ಕೆ ಒಪ್ಕೊಂಡೆ ಅಂತಾರೆ ಗೋವಿಂದ. ನನಗೆ ಯಾಕೋ ಅವ್ರ ಮಾತು ಬದಲಾಯಿಸಲ್ಲ ಅನಿಸುತ್ತೆ. ಮಾತು ಬದಲಾಯಿಸೋದಿಲ್ಲ, ಮಾತಿನ ವರ್ಷೇ ಬದಲಾದ್ರೆ ಏನು ಮಾಡೋದು ಗೋವಿಂದ? ನಿಮ್ಮ ತಲೆಯಲ್ಲಿ ಕೊರಿತಾ ಇರೋ ಆ ಹುಳ ಯಾವುದು ಅಂತ? ಆ ಹುಳ ಅವಳ ಜೊತೆ ಇದಾನಲ್ಲ, ಆ ಶಾಂಬಟ್ಟ. ಅವನಿಗೂ ನಮ್ಮ ಕುಟುಂಬ ಕಂಡ್ರೆ ಆಗಲ್ಲ. ಆ ಎರಡು ಅದ್ಭುತ ತಲೆಗಳು ಸೇರಿಕೊಂಡ್ರೆ ನನಗೆ ಈ ಮಠದಲ್ಲಿ ಎಲ್ಲಿ ತಲೆ ಎತ್ತದೇ ಇರೋ ಹಾಗೆ ಮಾಡಿಬಿಡ್ತಾರೆ ಅಂತ ಚಿಂತೆ ಗೋವಿಂದ. ಅಲ್ಲ ಗುರುಗಳೇ, ಆ ಹೆಂಗ್ಸ್ಗೆ ವಯಸ್ಸಾಗಿದೆ, ಉಪವಾಸ ಅಂತ ಈಗಲೂ ಆಗಲೋ ಉಸಿರು ಬಿಡೋ ಸ್ಥಿತಿಯಲ್ಲಿದ್ದಾಳೆ. ಒಂದು ವೇಳೆ ಭಟ್ರು ಒತ್ತಾಯ ಮಾಡಿದ್ರು ಅವ್ರು ಇದೆಲ್ಲ ಒಪ್ಕೊಳ್ತಾರ? ಆ ಯಮ್ಮ ಹೊರಗಡೆಯಿಂದ ನೋಡೋದಕ್ಕೆ ಮುದುಕಿ, ಒಳಗಡೆ ಇರೋದು ಬೆಂಕಿ. ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವರು ನಾವು. ನಮ್ಮ ವಿಷಯದಲ್ಲಿ ಒಳ್ಳೇದು ಬಯಸೋದಕ್ಕೆ ಸಾಧ್ಯನಾ ಗೋವಿಂದ?
ಮೊದಲೇ ಗುರುಗಳಿಗೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ. ಈ ಮಠದ ಶ್ರೇಷ್ಠತೆ ಕಾಪಾಡಬೇಕು, ಮಠನ ಶುದ್ಧಿ ಮಾಡಬೇಕು ಅಂತ ನನ್ನನ್ನೇ ಗುಡಿಸಿ ಮಠದಿಂದ ಆಚೆ ಹಾಕ್ಬಿಟ್ರೆ ಆಗ ನೀವು ಆಚೆ ಇರ್ತೀರಾ? ಅಲ್ಲ, ಹೀಗೂ ಆಗ್ಬೋದಾ? ಈ ಮಠದಲ್ಲಿ ಹೀಗೂ ಆಗ್ಬೋದು, ಹೇಗೆ ಬೇಕಾದರೂ ಆಗ್ಬೋದು ಗೋವಿಂದ. ಆ ಸತ್ಯವತಿ ಅಮ್ಮ ನನಗೇನೂ ಬೇಡ ಅಂತ ಅವ್ರ ಕಡೆಯವರಾದ ಆ ವೆಂಕಟನಾಥನ್ನ ಆ ಸ್ಥಾನದಲ್ಲಿ ಕೂರ್ಸೋದಕ್ಕೆ ನೋಡ್ತಿದ್ದಾಳೆ. ಅವಳು ಉಸಿರಾಡ್ತಾ ಇರೋಷ್ಟು ದಿನ ನನಗೆ ಅಪಾಯ ತಪ್ಪಿದಲ್ಲ ಗೋವಿಂದ. ಅಷ್ಟೊಂದು ಕಿಲಾಡಿನಾ ಆ ಮುದುಕಿ? ಆಕೆ ಮನ್ಸಲ್ಲಿ ಏನೇನಿದೆ ಅಂತ ತಿಳ್ಕೊಳಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಮುದುಕಿ ಗುಟ್ಟೇ ಬಿಡ್ಕೊಡ್ತಾ ಇಲ್ಲ ಗೋವಿಂದ. ಅವಳು ಸುಮ್ಮನಿದ್ದಾಳೆ ಅಂತ ನಾನು ಸುಮ್ಮನಿದ್ರೆ ಈ ಮಠದಲ್ಲಿ ನನಗೆ ಉಳಿಗಾಲ ಇಲ್ಲ ಗೋವಿಂದ. ಮತ್ತೆ ಕಾಯೋದು ಯಾಕೆ? ಕಾರ್ಯ ಶುರು ಮಾಡಿ, ಅವರೇ ಮಠ ಬಿಟ್ಟು ಹೋಗ್ತಾರೆ. ಹುಟ್ಟದ ರಾವ್ಯ ಗೋವನ್ ಹಾಗೆ ಕೋಡು ಆಡಿಸ್ದವನು ಈಗ ಯಾಕೆ ಹೀಗೆ ಆಡ್ತಿದ್ದಾನೋ ನಾನಂತೂ ಕಾಣೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಸೀತಕ್ಕ. ಅಣ್ಣ ತಮ್ಮಂದ್ರ ಮೇಲೆ ಅದು ಯಾವ ಕೇಡ್ಗಣ್ ಬಿತ್ತೋ ಏನೋ. ಶ್ರೀಹರಿ, ಅಲ್ಲ ಗೋಪಕ್ಕ, ದಾನ ಧರ್ಮ ಮಾಡೋದು ತಪ್ಪ? ಎಂಥ ಮನೆತನ ನಿಂದು? ತಂದೆ ಕೊಡುಗೈ ದಾನಿ, ತಮ್ಮ ದಾನಶೂರ ಕರ್ಣ. ಇವ್ರ ನಡುವೆ ಗುರ್ರಾಜಣ್ಣ ಯಾಕೆ ಹಿಂಗಾದ್ರು? ಏನ್ ಹೇಳ್ತಿದ್ಯಾ ರಾಧಕ್ಕ ನೀನು? ಅಮ್ಮ, ರಾಧಕ್ಕ ಹೇಳ್ತಿರೋದ್ರಲ್ಲೂ ನ್ಯಾಯ ಇದೆ. ನನ್ನ ದೃಷ್ಟಿಯಲ್ಲಿ ನಾನ್ ಮಾಡಿರೋದು ಸರಿ ಇರಬಹುದು, ಆದರೆ ಮನೆ ಯಜಮಾನನಾಗಿ ಅವನಿಗೂ ಜವಾಬ್ದಾರಿಗಳಿದೆ. ಅದನ್ನ ಸಮರ್ಥವಾಗಿ ನಿಭಾಯಿಸೋಕೆ ಸಂಪನ್ಮೂಲಗಳು ಇರಬೇಕಲ್ವೇ? ಸರಿಯಾಗಿ ಹೇಳಿದ್ರಿ. ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂದರೆ ಕೋಪ ಬರೋದು ಸಹಜ ತಾನೇ. ಇದು ಚೆನ್ನಾಗಿದೆ. ಗಂಡ ಮಾಡಿದ್ದು ಸರಿ, ಭಾವ ಮಾಡಿದ್ದು ಸರಿ. ಹಾಗಿದ್ರೆ ಸರಿ ಇಲ್ದೇ ಇರೋದು ಯಾವುದು? ನೆಂಟರು ಬರಬೇಕು, ಖರ್ಚು ಆಗಬಾರ್ದು ಅಂದರೆ ಹೇಗಾಗುತ್ತೆ ಸರಸ್ವತಿ? ನೀವೇನೇ ಹೇಳಿದ್ರು ಗುರು ಅಣ್ಣ ಮಾತಾಡ್ತಿರೋ ರೀತಿ ನನಗ್ಯಾಕೋ ತಪ್ಪು ಅಂತ ಅನಿಸ್ತಿದೆ. ಅಲ್ಲ, ನೀವೇನು ಧರ್ಮರಾಯರ ಹಾಗೆ ಜೂಜಾಡಿದ್ರಾ ಅಥವಾ ದುಂದು ಮಾಡಿದ್ರಾ? ಪಾಪ ರೈತರ ಕಷ್ಟ ನೋಡಿ ಅವ್ರು ಬೆಳೆದಿದ್ದನ್ನ ಅವ್ರಿಗೆ ಕೊಟ್ಟು ಬಂದಿದ್ದೀರಾ. ಇದೇನು ಮಹಾಪರಾಧವೇ? ನೀವು ಹೀಗೆ ಸುಮ್ಮನೆ ಇದ್ರೆ ಆಗೋದಿಲ್ಲ. ನೀವು ಬಾಯಿ ಬಿಟ್ಟು ಕೇಳಬೇಕು. ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ, ನಿಮಗೂ ಸ್ವಾತಂತ್ರ್ಯ ಇದೆ. ಈ ಮನೇಲಿ ಹೇಳೋರಿಲ್ಲ ಕೇಳೋರಿಲ್ಲ, ಎಲ್ಲರೂ ಅವ್ರವ್ರ ಇಷ್ಟ ಬಂದಂಗೆ ಮಾಡೋದೇ ಆಯಿತು. ಛೇ.